ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರತಿಭಟನೆ. ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಗಡಿ ಗ್ರಾಮವಾದ ಆನೆಗೋಳದಲ್ಲಿ ಕಳೆದ 20 ದಿನಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಗ್ರಾಮದ ಸರ್ಕಾರಿ ಆಸ್ಪತ್ರೆ ಸಮೀಪದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕಾರ್ಯನಿರ್ವಹಿಸದ ಕಾರಣ ಮಹಿಳೆಯರು, ಮಕ್ಕಳು ಹಾಗೂ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಪ್ರತಿಭಟನೆಯ ವೇಳೆ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ರೈತ ಸಂಘದ ಮುಖಂಡರು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ದೂರಿದರು. ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಆನೆಗೋಳ ಘಟಕದ ಅಧ್ಯಕ್ಷ ಚಿಕ್ಕತರಹಳ್ಳಿ ಮಂಜೇಗೌಡ ಹಾಗೂ ಸದಸ್ಯ ಪುನೀತ್, ಶುದ್ಧ ಕುಡಿಯುವ ನೀರಿನ ಘಟಕದ ಎದುರು ಫಾಸ್ಟ್ ಫುಡ್ ಅಂಗಡಿ ಇರೋದ್ರಿಂದ ರಾತ್ರಿ ವೇಳೆ ಕೆಲವರು ಮದ್ಯಪಾನ ಮಾಡೋದು ಮತ್ತು ಮೂತ್ರ ವಿಸರ್ಜನೆ ಮಾಡೋದ್ರಿಂದ ಸ್ವಚ್ಛತೆ ಹಾಳಾಗ್ತಾ ಇದೆ ಅಂತ ಹೇಳಿದರು. ತಕ್ಷಣವೇ ನೀರಿನ ಘಟಕವನ್ನು ದುರಸ್ತಿ ಮಾಡಬೇಕು, ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು ಹಾಗೂ ಮದ್ಯಪಾನ ಮತ್ತು ಮೂತ್ರ ವಿಸರ್ಜನೆ ನಿಷೇಧದ ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಅಂತ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಚಿಕ್ಕತರಹಳ್ಳಿ ಮಂಜೇಗೌಡ, ಕಾರ್ಯದರ್ಶಿ ಸುಮಾ ಹರೀಶ್, ಘಟಕದ ಉಸ್ತುವಾರಿ ಆನೆಗೋಳ ಮಂಜೇಗೌಡ, ಸದಸ್ಯರಾದ ಪುನೀತ್, ಗೋವಿಂದೇಗೌಡ, ಕಾಂತರಾಜು, ಪುರುಷೋತ್ತಮ್, ಪುಟ್ಟರಾಜು, ಕುಮಾರ್, ಸೋಂಬಣ್ಣ, ಅಂಚೆಬೀರನಹಳ್ಳಿ ಮಂಜುನಾಥ್ ಸೇರಿದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನೇಕ ಗ್ರಾಮಸ್ಥರು ಭಾಗವಹಿಸಿದರು. ಕೂಡಲೇ ಸಮಸ್ಯೆ ಪರಿಹರಿಸಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು ಅನ್ನುವುದು ಗ್ರಾಮಸ್ಥರ ಒತ್ತಾಯವಾಗಿದೆ. ವರದಿ ಶಂಭು ಕಿಕ್ಕೇರಿ, ಕೃಷ್ಣರಾಜಪೇಟೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲವಾರು ಬಾರಿ ವ್ಯಾಪ್ತಿ ಸೇರುತ್ತೆ. ಇದು ಆನೆಗೋಳ ಗ್ರಾಮಕ್ಕೆ ಸುತ್ತಮುತ್ತ ಹಳ್ಳಿಯ 10 ಆಳಿಗ ಈಗ ಊರಿಗೆ ಬಂದು ನೀಡ್ಕೋತಾರೆ. ಈಗಾಗಲೇ 20 ದಿವಸ ಆಯಿತು. ಇದನ್ನು ಸರಿ ಮಾಡು ಅಂದರೆ ಮಾಡ್ತೀನಿ ಅಂತಾರೆ, ಅವ್ರಿಗೆ ಬಂದು ಯಾರೂ ಸರಿ ಮಾಡ್ತಾ ಇಲ್ಲ. ದಯವಿಟ್ಟು ಇದನ್ನು ಬಂದು ಸರಿ ಮಾಡಿಕೊಡ್ಬೇಕು. ನಾವು ಹೇಳಿದ ತಕ್ಷಣ 2 ದಿವಸದಲ್ಲಿ ಬಂದು ರೆಡಿ ಮಾಡಿ ಪರವಾಗಿಲ್ಲ, 20 ದಿನ ಯಾರು ಬಂದು ಮಾಡಲ್ಲ. ದಯವಿಟ್ಟು ಇದನ್ನು ಮಾಡ್ತೀವಿ. ಸಂಘದ ಅಧ್ಯಕ್ಷ, ಕಾರಣ ಇಷ್ಟೇ. ಆನೆಗೋಳ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯರ ಒಂದು ಘಟಕವನ್ನು ಸ್ಥಾಪಿಸಿದ್ದಾರೆ. ನೀರಿದ್ದು 10 ಊರಿಂದ ನೀರು ಕುಡಿಯೋಕ್ಕೆ ತಿಳ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಮುಟ್ಟು ಗಲೀಜಿದೆ. ಇಲ್ಲಿ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ. ಇಲ್ಲಿ 10 ಜನ ಹೆಣ್ಮಕ್ಳೆಲ್ಲ ನೀರು ಹಿಡಿಯಕ್ಕೆ ಹೋಗ್ತಾರೆ ಸಾಯಂಕಾಲ ಟೈಮು. ಇಲ್ಲಿ ಎಣ್ಣೆ ಹೊಡಿತಾರೆ, ನೋಡಿ ಎಣ್ಣೆ ಹೊಡಿತಾರೆ, ಕುಡಿತಾರೆ, ಕುತ್ಕೋತಾರೆ, ದುರ್ವಾಸನೆ ಬರ್ತಾರೆ, ಇಲ್ಲೇ ಲೆಟ್ರಿನ್ಗೆ ಹೋಗ್ತಾರೆ, ನೋಡೋಕ್ಕಾಗಲ್ಲ. ದಯವಿಟ್ಟು ಪ್ರತಿ ಇದನ್ನು ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಯೂರಿನ್ ಪಾಸ್ ಮಾಡ್ತಾರೆ, ಉಚ್ಚವ್ಯಕ್ಕೆ ಹೋಗ್ತಾರೆ, ನೋಡಿ ಇಲ್ಲಿ ನಿಂತ್ಕೊಳ್ಳೋಕ್ಕಲ್ಲ, ಇದನ್ನು ಮಾಡ್ತಾರೆ. ಎಲ್ಲ ಕಂಪ್ಲೀಟ್ ಇದಕ್ಕೆ ವಾಸನೆ. ದಯವಿಟ್ಟು ಹೆಣ್ಮಕ್ಳು ನೀರು ಹಿಡಿಯೋಕೆ ಹಾಕಲ್ಲ. ನೋಡಿ ಎಲ್ಲ ಬೀರ್ ಬಾಟ್ಲು ಹಂಚು ಎಲ್ಲ ಇದು ಕೂತಿದೆ. ಸುಮಾರು ಜನೆಲ್ಲ ಸೇರಿದ್ವಿ. ಈಗ 2 ದಿನದೊಳಗೆ ಅವರು ಸರಿ ಮಾಡಿಸ್ಕೊಡ್ಲಿಲ್ಲ ಅಂತಂದರೆ ಆನೆಗೋಳ ಘಟಕ ಸರಿ ಮಾಡುತ್ತಾನೆ ಅಂದರೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಂತ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಹೋರಾಟ ಏನಕ್ಕೆ ಅಂದರೆ ಇಲ್ಲಿ ನಮಗೆ ಕುಡಿಯುವ ಶುದ್ಧ ನೀರು ಘಟಕ ಮಾಡಿದ್ರು. ಈ ಘಟಕದಿಂದ ಅನಾನುಕೂಲ ಆಗ್ತಿದೆ ಹೊರತು ಅನುಕೂಲ ಯಾವುದೂ ಆಗ್ತಿಲ್ಲ. ಯಾಕೆಂದರೆ ಒಂದು ತಿಂಗಳಿಗೆ 4 ಸಲ ಕೆಟ್ಟೋಗುತ್ತೆ. ಹೇಳೋದಪ್ಪ ಅಧಿಕಾರಿಗೆ ಹೇಳಿದ್ರೆ, PDO ಹೇಳಿದ್ರೆ ಮಾಡಿಸ್ತೀನಿ ಅಂತಾರೆ ಹೊರತು ಯಾರು ಬಂದು ಇದು ಏನೂ ಮಾಡಲ್ಲ. ಮತ್ತು ಇಲ್ಲಿ ತುಂಬ ಗಲೀಜಿದೆ. ಇಲ್ಲೆಲ್ಲ ಡ್ರಿಂಕ್ಸ್ ಮಾಡ್ತಾರೆ. PDO ಬಂದು ಏನಾರ ಅದು ಆಕ್ಷನ್ ತಗೋತಾರೆ ಅಂದರೆ ಏನೂ ತಗೊಳ್ಳಲ್ಲ. ನೋಡಿ ಇಲ್ಲಿ ನಂದು ಹೊರಗ ಇದು ಫಿಲ್ಟ್ರ್ ವಾಟ್ರು ಅನ್ನಲ್ಲ, ಗೊಜ್ಜೆ ವಾಟ್ರು ಅಂತಾರೆ. ಬಾತ್ರೂಮ್ ಮಾಡಿದ್ರು ಆಗುತ್ತೆ. ಇದು ಬಂದು ಇವರು ಫಿಲ್ಟ್ರ್ ವಾಟ್ರಿಗೆ ಇದು ಲಗತ್ತಿಲ್ಲ. ಬಂದು ಒಳಗಡೆ ನೋಡಿ, ಒಳಗಡೆ ಕಸ್ಕೊತಾ ಇದೆ. ಪಾಪ ವಾಟರ್ ಮ್ಯಾನ್ಗಳು ಏನು ಮಾಡ್ತಾರೆ, ಅವ್ರಿಗೆ ಏನಾರ ಅಲ್ಲ ಅಥಾರಿಟಿ ಕೊಟ್ಟರೆ ಅವ್ರು ಮಾಡ್ತಾರೆ. ಇಲ್ಲಿ 2 ಸಲ 3 ಸಲ ಕಳ್ತನ ಆಗಿದೆ. ಏನೂ ಮಾಡಲ್ಲ ಇಲ್ಲಿ PDO ಅಧಿಕಾರಿಗಳು ಇಲ್ಲಿ ಏನೂ ಮಾಡ್ತಾ ಇಲ್ಲ. ಪಂಚಾಯತಿ ಅಧಿಕಾರಿಗಳು ಹೇಳಿದ್ರೆ ಬರೀ ಭರವಸೆ ಕೊಡ್ತಾರೆ ಹೊರತು ಯಾವುದು ಭರವಸೆ ಇಲ್ಲ, ಏನೂ ನಡೀತಾ ಇಲ್ಲ. ದಯವಿಟ್ಟು ನಮಗೆ ನಾಳೆ ಅಷ್ಟೊಂದು ಫಿಲ್ಟರ್ ವಾಟರ್ನ ರೆಡಿ ಮಾಡಿಸ್ಕೊಟ್ರೆ ಒಳ್ಳೆಯದು. ಮತ್ತು ಪಂಚಾಯತಿಂದ ಯಾವುದೇ ಕೆಲಸಗಳು ಕೂಡ, ರೋಡ್ಗಳು ಕೂಡ ಯಾವೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ತುಂಬ ದುರಸ್ತಿ ಹಾಕುತ್ತಿದೆ ಆನೆಗೋಳ ಅನ್ನೋದು. ದಯವಿಟ್ಟು ಎಲ್ಲರೂ ಯಾವ ಪಂಚಾಯತಿ ಅಧಿಕಾರಿಗಳು, CEO ಯಾರಿದ್ದೀರೋ ದಯವಿಟ್ಟು ಬಂದು ಇದನ್ನ ನಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡಿ. ಅಧಿಕಾರಿಗಳಿಗೆ, ಮಂಡ್ಯ ಜಿಲ್ಲಾ CEO-ಗೆ ಯಾಕೆ ಕಾರಣ ಅಂತಂದ್ರೆ, ಈಗ ನೋಡಿ ಇಲ್ಲಿ ನೀರಿಲ್ಲ. ಬೀರಳ್ಳಿಯಿಂದ 10 ಊರಿಂದ ನೀರು ಕುಡಿಯಕ್ಕೆ ಬರ್ತಾರೆ. ನೀರಿಲ್ಲ, ನೋಡಿ ಏನಿದೆ ಅಂತ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಅಸಹಾಯ ಆಗ್ತಾ ಇದೆ. ಕುಡಿಯೋಕ್ಕೆ ನೀರಿಲ್ಲ.
ಒಂದು ವಾರ ಆಯ್ತು ಬಾಕಾಯ್ತು ನೋಡಿ ಇಲ್ಲಿ. ಏನು ಎಲ್ಲ ಗೊಬ್ಬಿಟ್ಟು ಕೂತಿದೆ. ದಯವಿಟ್ಟು ಸರಿ ಮಾಡೋದ್ರಿಂದ ಪಿ ಡಿ ಹೇಳಿದ್ರೆ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂಗಳ ಹತ್ರ ಇದ್ದೀನಿ ಬೇರೆ ಹತ್ರ ಬರ್ತಾ ಇದ್ದೀನಿ ಇನ್ನೇನು ಬಂದ ಇದ್ದಾರೆ ಸುಳ್ಳಿಕ್ಕೆ ಸರಿಯಾಗಿ ಆಫೀಸಿಗೆ ಬರಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಹೋರಾಟ ಸರಿ ಮಾಡಿದವರಿಗೂ ಇದ್ದೇ ಇರುತ್ತೆ. ಪಂಚಾಯತಿ ಅಧಿಕಾರಿಗಳಿಗೆ ಪಂಚಾಯತಿ ಅಧಿಕಾರಿಗಳಿಗೆ ಪಿಡಿಒಗಳಿಗೆ ಆಸ್ಪತ್ರೆ ಅನ್ನೋದು ಲಕ್ಷ ಇದೇ ಇಲ್ಲ ಸರ್. ಒಂದು ಚೂರು ಕ್ಲಿನಿಕ್ ಇಲ್ಲ ಆಸ್ಪತ್ರೆ ಅಂತ ಏನೇ ಇಲ್ಲಿ ಕೊಡ್ದು ಇಲ್ಲಿ ನೋಡಿ